ಸೊ ಇವತ್ತ ನಮ್ದ ಡೇ 7 ಅದ. ಇವತ್ತು ನಾವ್ ಏನ್ ನೋಡೋಣ ಅಂದ್ರೆ CSS ಸೆಲೆಕ್ಟರ್ಸ್ ಅಂದ್ರೆ ಏನ್ ನೋಡೋಣ. ನಾವು ನಿನ್ನೆ ಹಿಂದಿನ ವಿಡಿಯೋದ ನೋಡಿದೆವು, ಸೆಲೆಕ್ಟರ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ತಗೊಂಡಿದ್ವಿ. ಇವತ್ತು ಸೆಲೆಕ್ಟರ್ ದ ಟೈಪ್ಸ್ ಗಳು ಯಾವ ಅದನ್ನ ಹೆಂಗ್ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯೂಶುವಲ್ ನಾವು ಇವತ್ತಿನ ನ್ಯೂ ಡೇ ನ್ಯೂ ಫೋಲ್ಡರ್ ಮಾಡಿ ಡೇ 7 ಅಂತ ಕೊಡೋಣ. ಸೊ ಇವತ್ತಿನ ನಮ್ ಟಾಪಿಕ್ ಏನಪ್ಪಾ ಅಂದ್ರೆ CSS ಸೆಲೆಕ್ಟರ್ಸ್. ಸೆಲೆಕ್ಟರ್ಸ್ ಅಂದ್ರೆ ಏನು? ಸೆಲೆಕ್ಟರ್ಸ್ ಅಂದ್ರೆ ಏನಂದ್ರೆ ಟು ಚೂಸ್ ಪರ್ಟಿಕ್ಯುಲರ್ ಎಲಿಮೆಂಟ್ ಅಂಡ್ ಅಪ್ಲೈ ಸ್ಟೈಲ್ ಆನ್ ದಮ್. ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಒಂದು ಎಲಿಮೆಂಟ್ ಚೂಸ್ ಮಾಡೋದು, ಅದ್ರ ಮೇಲೆ ನಾವು ಸ್ಟೈಲ್ ಅಪ್ಲೈ ಮಾಡೋದಕ್ಕೆ ನಾವು ಅದೇ ಸೆಲೆಕ್ಟರ್ಸ್ ಯೂಸ್ ಮಾಡ್ತೀವಿ. ಹೌದಾ? ಸೊ ಯಾವ ಸೆಲೆಕ್ಟರ್ಸ್ ಅದಾವ, ನಾವು ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದೇ ನೋಡೋಣ. ಫಸ್ಟ್ ಸೆಲೆಕ್ಟರ್ಸ್ ನಾವು ಯಾವ್ದು ಕಲಿತೀವಿ ಅಂದ್ರಪ್ಪ ಅಂದ್ರೆ ಎಲಿಮೆಂಟ್ ಸೆಲೆಕ್ಟರ್. ಫಸ್ಟ್ ಸೆಲೆಕ್ಟರ್ ಯಾವ್ದು? ಎಲಿಮೆಂಟ್ ಸೆಲೆಕ್ಟರ್. ಇದನ್ನ ನಾವು ಕೋಡ್ ಇದು ಹೆಡಿಂಗ್ ಮಾಡ್ಕೊಳ್ಳೋದು ಹೆಂಗಪ್ಪ ಅಂದ್ರೆ ಒಂದ್ ಸೆಕೆಂಡ್ ನಾನು ನಿಮ್ಗೆ ಹೇಳಿದೆ ಯಾವ್ದು ಕಂಟ್ರೋಲ್ ಪ್ಲಸ್ ಫಾರ್ವರ್ಡ್ ಸ್ಲಾಶ್ ಅದು ಹೆಡಿಂಗ್ ಆಗ್ಬಿಡ್ತೈತೆ. ಒಂದ್ ಸೆಕೆಂಡ್ ನಾವು ಫಸ್ಟಿಗೆ ಸ್ಟೈಲ್ ಟ್ಯಾಗ್ ಓಪನ್ ಮಾಡೋಣ. ಸ್ಟೈಲ್ ಟ್ಯಾಗ್ ಓಪನ್ ಮಾಡಿದ್ರೆ ಇದ್ರೆ ನಾವು ಏನ್ ಫಸ್ಟ್ ಹೆಡಿಂಗ್ ಕೊಡೋದು ಅಂದ್ರೆ ಹೆಂಗೆ ಕಂಟ್ರೋಲ್ ಪ್ಲಸ್ ಫಾರ್ವರ್ಡ್ ಸ್ಲಾಶ್ ಇದು ಹೆಡಿಂಗ್ ಆಗ್ಬಿಡ್ತದೆ. ಹಾ, ಸೊ ಇದನ್ನ ನಾವು ಹೆಂಗ್ ಕೊಡೋದು? ಫಸ್ಟ್ ನಾವು ಬಾಡಿದಾಗ ಬರೋಣ. ಒಂದು ಡ್ಯೂ ಟ್ಯಾಗ್ ಓಪನ್ ಮಾಡ್ಕೊಂಡು ಇದ್ರ ಏನ್ ಬರೀನ, ಹೇ ಐ ಆಮ್ ಅ ಸ್ಟೂಡೆಂಟ್. ಈಗ ಇನ್ನೊಂದು ಡ್ಯೂ ಟ್ಯಾಗ್ ಓಪನ್ ಮಾಡ್ಕೊಂಡು ಇದಾಗ ಏನ್ ಬರೀನ, ಹೇ ಐ ಆಮ್ ಸ್ಟೂಡೆಂಟ್ ನಂಬರ್ 2. ನಂಬರ್ 2 ಸ್ಟೂಡೆಂಟ್ ನಂಬರ್ 2. ಅಂಡ್ ಈಗ ನೆಕ್ಸ್ಟ್ ಇನ್ನೊಂದು ಡ್ಯೂ ಟ್ಯಾಗ್ ಓಪನ್ ಮಾಡ್ಕೊಂಡು ಇದಾಗ ಏನ್ ಬರೀನ, ಹೇ ಐ ಆಮ್ ಸ್ಟೂಡೆಂಟ್ ನಂಬರ್ 3. ಹೌದಾ? ಈ ಫಾರ್ ಎಕ್ಸಾಂಪಲ್ ನಮ್ಗೆ ಎಲ್ಲದಕ್ಕೂ ಏನ್ ಮಾಡ್ಬೇಕಾಗೈತಿ? ಸ್ಟೈಲ್ ಮಾಡ್ಬೇಕಾಗೈತಿ. ಸ್ಟೈಲ್ ಅಂದ್ರೆ ಕಲರ್ ಮಾಡ್ಬೇಕಾಗೈತಿ. ಅವಾಗ ನಾವು ಆಬ್ವಿಯಸ್ಲಿ ಏನ್ ಮಾಡ್ತಿದ್ವಿ, ಡಿವ್ ಅಂತ ಹೊಡೆದ ಡಬಲ್ ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ ಬ್ಯಾಕ್ ಗ್ರೌಂಡ್ ಕಲರ್ ಮಾಡಿ ಅಕ್ವಾ ಅಂತ ಹೊಡೆದ್ರ ಈಗ ನಮ್ಗೆ ಇದ್ರ ಮ್ಯಾಗ ಅಪ್ಲೈ ಆಗ್ತದೆ. ಯಾವ ಟೈಪ್ ಅಪ್ಲೈ ಆಗ್ತದೆ ನೋಡ್. ನಮ್ಮ ಮೂರು ಏನ್ ನೀವು ಅದಾವಲ್ಲ, ಹೇ ಐ ಆಮ್ ಸ್ಟೂಡೆಂಟ್ ಇಲ್ಲಿ ಸ್ಟೂಡೆಂಟ್ ನಂಬರ್ 1 ಅಂತ ಕೊಡು. ಸ್ಟೂಡೆಂಟ್ ನಂಬರ್ 1 ಇಲ್ಲಿ ಸ್ಟೂಡೆಂಟ್ ನಂಬರ್ 1 ಮ್ಯಾಗ ಅಪ್ಲೈ ಆಯ್ತು, 2 ಮ್ಯಾಗ ಅಪ್ಲೈ ಆಯ್ತು, 3 ಮ್ಯಾಗ ಅಪ್ಲೈ ಆಯ್ತು. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನನಗೆ ಸ್ಟೂಡೆಂಟ್ ನಂಬರ್ 1 ಮ್ಯಾಗ ಅಷ್ಟೇ ಅಪ್ಲೈ ಮಾಡೋದು, 2 ಮತ್ತೆ 3 ಮ್ಯಾಗ ಅಪ್ಲೈ ಮಾಡೋದಿಲ್ಲ. ಅವಾಗ ಹೆಂಗ್ ಮಾಡೋದು? ಸೊ ಅವಾಗ ನಾವು ಸೆಕೆಂಡ್ ಟೈಪ್ ಆಫ್ ಸೆಲೆಕ್ಟರ್ ನೋಡ್ತೀವಿ. ಆ ಸೆಕೆಂಡ್ ಟೈಪ್ ಆಫ್ ಸೆಲೆಕ್ಟರ್ ಯಾವ್ದಂದ್ರೆ ಕ್ಲಾಸ್ ಸೆಲೆಕ್ಟರ್. ಅಂದ್ರೆ ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ ಏನು? ಎಲ್ಲ ಎಲಿಮೆಂಟ್ ಸೆಲೆಕ್ಟ್ ಮಾಡ್ತಾರೆ. ಕ್ಲಾಸ್ ಅಂದ್ರೆ ಸ್ಪೆಸಿಫಿಕ್ ಕ್ಲಾಸ್ ಯಾವ್ದು? ಇದು ಡ್ಯೂ ಕ್ಲಾಸ್. ಇದು ನಂಬರ್ 1 ಸ್ಟೂಡೆಂಟ್ ನಂಬರ್ 1 ಅಷ್ಟೇ ನಾವು ರೆಡ್ ಇಂತ ಮಾಡೋದು, ಆರೆಂಜ್ ಇಂತ ಮಾಡೋದು. ಯಾವ ಟೈಪ್ ಮಾಡೋದಂದ್ರೆ ನೋಡೋಣ ಬರ್ರಿ. ಇದು ನಾವು ಮೊದಲು ಅಳಗಿಸ್ಕೊಳ್ಳೋಣ. ಹೌದಾ? ಈಗ ನಮ್ಗೆ ಈ ಸ್ಟೂಡೆಂಟ್ ನಂಬರ್ 1 ಕೊಡ್ತಿದ್ದ. ಸ್ಟೂಡೆಂಟ್ ನಂಬರ್ 1 ದಾಗ ಹೋಗಿ ಡ್ಯೂದಾಗ ಹೋಗಿ ಕ್ಲಾಸ್ ಅಂತ ಹೊಡಿ. ಕ್ಲಾಸ್ ಹೊಡೆದ ಏನ್ ಮಾಡೋಣ, ಆರೆಂಜ್ ಕಲರ್ ಕೊಡು. OR ಹೌದಾ? ನಾವು ಸೆಕೆಂಡ್ ಟೈಪ್ ಆಫ್ ಈಗ ಸೆಕೆಂಡ್ ಹೆಡಿಂಗ್ ಹಾಕೊಂಡು ಸೆಕೆಂಡ್ ಹೆಡಿಂಗ್ ಏನಪ್ಪಾ ಅಂದ್ರೆ ಕ್ಲಾಸ್ ಸೆಲೆಕ್ಟರ್. ಸೊ ಕ್ಲಾಸ್ ಸೆಲೆಕ್ಟರ್ ಹೆಂಗ್ ಯೂಸ್ ಮಾಡ್ತೀವಿ? ಈಗ ನಾವು ಕ್ಲಾಸ್ ಸೆಲೆಕ್ಟರ್ದಾಗ ಬಂದ ಡಾಟ್ ಆರೆಂಜ್ ಕೊಟ್ಟವಲ್ಲ, ORANG ಆರೆಂಜ್ ಹೊಡೆದ ಬ್ಯಾಕ್ ಗ್ರೌಂಡ್ ಕಲರ್ ಆರೆಂಜ್. ನೋಡಿ ನಮ್ದು ಹೆಂಗ ಬ್ಯಾಕ್ ಗ್ರೌಂಡ್ ಕಲರ್ ಇದು ಸ್ಟೂಡೆಂಟ್ ನಂಬರ್ ಅಷ್ಟೇ ಆರೆಂಜ್ ಆಯ್ತು. ಈ ತರ ನಾವು ಕ್ಲಾಸ್ ಸೆಲೆಕ್ಟರ್ ಯೂಸ್ ಮಾಡಿ ಸ್ಪೆಸಿಫಿಕ್ ಡಿವಿಗೆ ಅಷ್ಟೇ ನಾವು ಕಲರ್ ಮಾಡ್ಬೋದು. ಹೆಂಗ ಡಿವ್ದಾಗ ಹೋಗುದ ಕ್ಲಾಸ್ ಈಕ್ವಲ್ ಟು ರೆಡ್ ಅಂತ ಹಾಕೋದು. ಆಮೇಲೆ ಇಲ್ಲಿ ಡಾಟ್ ಆರೆಂಜ್ ಹೊಡೆದ ನೀವು ಬ್ಯಾಕ್ ಗ್ರೌಂಡ್ ಕಲರ್ ಹಾಕಿದ್ರೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ತಿರಲ್ಲ ಡಿವ್, ಆ ಡಿವಿಗೆ ಅಟ್ಟೆ ಅದು ಕಲರ್ ಹಾಕೊಡ್ತದೆ. ಹೌದಾ? ಸೊ ಇದು ನಾವು ಈಗ ನಾವ್ ಏನ್ ಕಲ್ತೀವಿ? ಎಲಿಮೆಂಟ್ ಸೆಲೆಕ್ಟರ್ ಬಗ್ಗೆ ಕಲ್ತೀವಿ, ಕ್ಲಾಸ್ ಸೆಲೆಕ್ಟರ್ ಬಗ್ಗೆ ಕಲ್ತೀವಿ. ನೆಕ್ಸ್ಟ್ ಏನ್ ಮಾಡೋಣ, ID ಸೆಲೆಕ್ಟರ್ ಬಗ್ಗೆ ಕಲಿಯೋಣ. ID ಸೆಲೆಕ್ಟರ್ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಹೌದಾ? ಸೊ ಈಗ ನಮಗ ಇದು ನಂಬರ್ 3 ಸ್ಟೂಡೆಂಟ್ ನಂಬರ್ 3 ಏನೈತಿಲ್ಲ, ಇದು ಗ್ರೀನ್ ಮಾಡೋದು. ಗ್ರೀನ್ ಹೆಂಗ್ ಗ್ರೀನ್ ಮಾಡೋದು ಅನ್ನೋದ ನೋಡೋಣ. ಈಗ ಇಲ್ಲಿ ಡಿವ್ದಾಗ ಹೋಗಿ ID ಅಂತ ಹೊಡೆದ ಏನ್ ಬರೀನ, ಗ್ರೀನ್ ಅಂತ ಬರೀ. ಗ್ರೀನ್. ಸೊ ಇಲ್ಲಿ ಏನ್ ಮಾಡೋದ, ಹ್ಯಾಶ್ ID ಸೆಲೆಕ್ಟರ್ ಯೂಸ್ ಮಾಡ್ಬೇಕಂದ್ರೆ ಏನು, ಹ್ಯಾಶ್ ಬರೀದ. ಹ್ಯಾಶ್ ಮಾಡದ ಗ್ರೀನ್ ಅಂತ ಬರೀದ. ಗ್ರೀನ್ ಬರದ ಓಪನ್ ಮಾಡ್ಕೋ ಬ್ಯಾಕ್ ಗ್ರೌಂಡ್ ಕಲರ್ ಗ್ರೀನ್. ನೋಡ್ ನಮ್ದ ಥರ್ಡ್ ಸ್ಟೂಡೆಂಟ್ ನಂಬರ್ 3 ಏನೈತೆ ಗ್ರೀನ್ ಕಲರ್ ಕೊಡ್ತು. ಈಗ ನಾವಿಲ್ಲಿ ಡ್ಯೂ ಆರೆಂಜ್ ಅಂತ ಹಾಕಿವಲ್ಲ, ಈಗ ನಾವು ಇಲ್ಲಿ ತರ ಡ್ಯೂ ಕ್ಲಾಸ್ ಈಕ್ವಲ್ ಟು ಗ್ರೀನ್ ಅಂತ ಹಾಕೋತಿಕೋ ಇವೆರಡು ಗ್ರೀನ್ ಆತಾವ್. ಹೌದಲ್ಲ? ಈಗ ನಾವು ಒಂದು ಯೂಸ್ ಮಾಡಿವಂದ್ರೆ ಈ ನೆಕ್ಸ್ಟ್ ಟೈಮ್ ನಮ್ಗೆ ಬೇರೆ ಯೂಸ್ ಮಾಡ್ಬೇಕು. ಅವ್ ನಾವು ಕ್ಲಾಸ್ ಈಕ್ವಲ್ ಟು ಬೇರೆ ಕಲರ್ ಹಾಕಿದ್ರೆ ಓಕೆ ಅವು ಎರಡು ಚೇಂಜ್ ಆಗ್ತಾವ. ಅದ್ರ ಸಂಬಂಧ ನಾವ್ ಏನ್ ಮಾಡ್ತೀವಿ, ಐಡಿ ಟ್ಯಾಗ್ ಯೂಸ್ ಮಾಡ್ತೀವಿ. ID ಸೆಲೆಕ್ಟರ್ ಯೂಸ್ ಮಾಡಿ
ಅದೇನು ಸಬ್ ಆಫ್ ಕ್ಲಾಸ್. ಈಗ ಒಂದು ಕ್ಲಾಸ್ ಯೂಸ್ ಮಾಡಿವಿ, ನಮ್ಗೆ ಯೂಸ್ ಮಾಡ್ಬೇಕಂದ್ರೆ ಐಡಿ ಟ್ಯಾಗ್ ಅನ್ನ ನಾವು ಯೂಸ್ ಮಾಡ್ತೀವಿ. ಹೌದಾ? ಈಗ ನಾವು ಮೂರ್ ತರ ನೋಡಿದ್ವಿ. ಒಂದು ಎಲಿಮೆಂಟ್ ಸೆಲೆಕ್ಟರ್ ನೋಡಿದ್ವಿ, ಕ್ಲಾಸ್ ಸೆಲೆಕ್ಟರ್ ನೋಡಿದ್ವಿ, ಐಡಿ ಸೆಲೆಕ್ಟರ್ ನೋಡಿದ್ವಿ. ನೆಕ್ಸ್ಟ್ ನಾವು ಚೈಲ್ಡ್ ಸೆಲೆಕ್ಟರ್ ಅಂದ್ರೆ ಏನು ನೋಡೋಣ. ಸೊ ಚೈಲ್ಡ್ ಸೆಲೆಕ್ಟರ್ ಗಿಂತ ಮೊದಲ ನಾವ್ ಏನ್ ಮಾಡೋಣ, ಇಲ್ಲೊಂದ ಏನಮ್ ಡಿ ಒಳಗ ಒಂದು ಪ್ಯಾರಾಗ್ರಾಫ್ ಬರೀಣ ಅಂತ. ಪ್ಯಾರಾಗ್ರಾಫ್ ಏನಂತ ಬರೀಣ? ಜೈ ಹಿಂದ್ ಸಾಬ್, ಜೈ ಹಿಂದ್. ಈಗ ನಾವು ಸೇಮ್ ಡ್ಯೂ ಟೂ ದಾಗ ಏನ್ ಮಾಡೋಣ, ಈಗ ಇದ್ರಾಗ ಏನ್ ಮಾಡೋಣ, ಒಂದು ಆರ್ಟಿಕಲ್ ಬರೀ. ಆರ್ಟಿಕಲ್ದಾಗ ಒಂದು ಪ್ಯಾರಾಗ್ರಾಫ್ ಬರೀ. ಹೌದಾ? ಚೈಲ್ಡ್ ಸೆಲೆಕ್ಟರ್ ಬಗ್ಗೆ ನೋಡತ್ತೀವಿ. ಹೌದಾ? ಇಲ್ಲಿ ಹೆಡ್ಡಿಂಗ್ ಹಾಕೋಣ, CHILD ಚೈಲ್ಡ್ ಸೆಲೆಕ್ಟರ್. ಹೆಡ್ಡಿಂಗ್ ಹಾಕಿದ್ವಿ. ನೆಕ್ಸ್ಟ್ ಚೈಲ್ಡ್ ಸೆಲೆಕ್ಟರ್ದಾಗ ಯಾವ ತರ ಯೂಸ್ ಮಾಡ್ತೀವಿ ನೋಡೋಣ.